ಯಾಕೆ ಕುಮಾರಣ್ಣ ಜೆಡಿಎಸ್ ಬಿಟ್ಟು ರೈತರ ಪರವಾಗಿ ಯಾರು ಇಲ್ವಾ? ಎಚ್ಚರಿಕೆ ಗಂಟೆಯನ್ನ ಕೊಡ್ತಕ್ಕಂಥದಕ್ಕೆ ರೈತಾಪಿ ವರ್ಗ ಇವತ್ತು ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಇವತ್ತು ಈ ರಾಜ್ಯ ಸರ್ಕಾರ ಬಹುಶಃ 500 ದಿನಗಳಿಗೂ ಹೆಚ್ಚು ದಿನಗಳ ಕಾಲ ಪ್ರತಿಭಟನಾ ಸ್ಥಳದಲ್ಲಿ ರೈತರು ಕುಳಿತಿದ್ದಾರೆ. ಆದ್ರೆ ಅವರ ಕೂಗನ್ನ ಕೇಳ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಇಲ್ಲಿರ್ತಕ್ಕಂಥ ಶಾಸಕರು ಬರಲಿಲ್ಲ. ಈಗಾಗಿರ್ತಕ್ಕಂಥ ಮಂತ್ರಿಗಳು ಕೂಡ ಇಲ್ಲಿವರೆಗೂ ತಲೆ ಮಲಗಿಲ್ಲ. ದೇವೇಗೌಡರ ರೈತ ಪರವಾದಂತ ಕಾಳಜಿ, ಚಿಂತನೆ, ಹೋರಾಟಗಳು, ಚಳುವಳಿಗಳು ಬಹುಶಃ ಈ ರಾಜ್ಯ ನೋಡ್ಕೊಂಡ್ ಬಂದಿದೆ. ರೈತರು ಎಲ್ಲೇ ಸಂಕಷ್ಟದಲ್ಲಿದ್ರು ನಾವು ಬದ್ಧವಾಗಿ ಅವ್ರ ಜೊತೆ ಇರ್ತೇವೆ. ಎಸ್, ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ಇಷ್ಟೊಂದು ದೊಡ್ಡ ಮಟ್ಟದ ರಿಯಾಕ್ಷನ್ ಹೇಗೆ ಅನಿಸ್ತಿದೆ? ಸರ್ಕಾರದ ವಿರುದ್ಧವಾಗಿ ಜಿಲ್ಲೆಯ ರೈತರ ಜೊತೆಯಲ್ಲಿ ನಾಡಿನಾದ್ಯಂತ ಅನ್ನದಾತರು ಇವತ್ತು ಬಂದು ದೊಡ್ಡ ಸಂಖ್ಯೆಯಲ್ಲಿ ಏನು ಭಾಗವಹಿಸಿದ್ದಾರೆ. ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ತಕ್ಕಂಥದಕ್ಕೆ ರೈತಾಪಿ ವರ್ಗ ಇವತ್ತು ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶ ಸೃಷ್ಟಿ ಮಾಡಿದಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಬಹುಶಃ 500 ದಿನಗಳಿಗೂ ಹೆಚ್ಚು ದಿನಗಳ ಕಾಲ ಪ್ರತಿಭಟನಾ ಸ್ಥಳದಲ್ಲಿ ರೈತರು ಕುಳಿತಿದ್ದಾರೆ. ಆದ್ರೆ ಅವರ ಕೂಗನ್ನ ಕೇಳ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಇಲ್ಲಿರ್ತಕ್ಕಂಥ ಶಾಸಕರು ಬರಲಿಲ್ಲ. ಈಗಾಗಿರ್ತಕ್ಕಂಥ ಮಂತ್ರಿಗಳು ಕೂಡ ಇಲ್ಲಿವರೆಗೂ ಇಲ್ಲಿ ತಲೆ ಹಾಕಿ ಮಲಗಿಲ್ಲ. ಅಂತಿಮವಾಗಿ ರೈತರು ಹೇಳಿರ್ತಕ್ಕಂಥದ್ದಿಷ್ಟೇ, ನಾವಾದ್ರೂ ಹೋಗಿ ಫ್ರೀಡಂ ಪಾರ್ಕ್ ಹತ್ರ ಒಂದು ಹೋರಾಟಕ್ಕೆ ಕರೆ ಕೊಟ್ಟು ಶಾಂತಿಯುತವಾದಂತ ಪಾದಯಾತ್ರೆ, ಮತ್ತೆ ಹೇಳ್ತಾ ಇದ್ದೇನೆ, ಇಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ನಾವ್ ಯಾರು ಕೂಡ ತಯಾರಿಲ್ಲ. ಸರ್, ರಾಜ್ಯದಲ್ಲಿ ಲಾಟ್ರಿಸ್ ನಿಷೇಧಕ್ಕೂ ಕುಮಾರಣ್ಣ ಬೇಕು, ಸರ ನಿಷೇಧಕ್ಕೂ ಕುಮಾರಣ್ಣ ಬೇಕು, ಸಾಲ ಮನ್ನಾಕ್ಕೂ ಕುಮಾರಣ್ಣ ಬೇಕು, ಈಗ ರೈತರ ಭೂಮಿ ಉಳಿಸಕ್ಕೂ ಕುಮಾರಣ್ಣ ಬೇಕು. ಯಾಕೆ ಕುಮಾರಣ್ಣ ಜೆಡಿಎಸ್ ಬಿಟ್ಟು ರೈತರ ಪರವಾಗಿ ಯಾರು ಇಲ್ವಾ? ಆ ಪ್ರಶ್ನೆ ಬಹುಶಃ ನೀವು ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷದವರು ಕೇಳಬೇಕಾಗ್ತದೆ. ದೇವೇಗೌಡರು ಸಾಹೇಬ್ರು ಇವತ್ತು 2ನೇ ದಿನದ ಈ ಒಂದು ಪಾದಯಾತ್ರೆಗೆ ಚಾಲನೆ ಕೊಟ್ರು. ದೇವೇಗೌಡರ ರೈತ ಪರವಾದಂತ ಕಾಳಜಿ, ಚಿಂತನೆ, ಹೋರಾಟಗಳು, ಚಳುವಳಿಗಳು ಬಹುಶಃ ಈ ರಾಜ್ಯ ನೋಡ್ಕೊಂಡ್ ಬಂದಿದೆ. ಹಾಗಾಗಿ ರೈತರು ಯಾವುದೇ ಭಾಗ ಇರ್ಲಿ, ಅದು ಬಿಡದಿ, ರಾಮನಗರ, ಮತ್ತಿನ್ಯಾವುದೋ ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಹೊರ ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಒಂದು ತಂಡವಾಗಿ ಹೋದಂತದ್ದು ಇದೇ ಜನತಾದಳ ಪಕ್ಷ ಕಿತ್ತೂರು ಕರ್ನಾಟಕಕ್ಕೆ ಕಳೆದ ತಿಂಗಳು. ಹಾಗಾಗಿ ರೈತರು ಎಲ್ಲೇ ಸಂಕಷ್ಟದಲ್ಲಿದ್ರು ನಾವು ಬದ್ಧವಾಗಿ ಅವ್ರ ಜೊತೆ ಇರ್ತೇವೆ. ಈಗ ಕೊನೆಯದಾಗಿ ಕಾರ್ಯಕರ್ತರು ಹೇಳ್ತಿರೋದು ಬೈರಮಂಗಲದಿಂದ ಬೆಂಗಳೂರಲ್ಲ, ಬೆಂಗಳೂರಿಂದ ಬೀದರ್ಗೂ ನಾವು ನಡೆಯಕ್ ರೆಡಿ ನಿಖಿಲ್ ಅಣ್ಣನ್ ಜೊತೆ ಅಂತ. ಇಲ್ಲ, ಕಾರ್ಯಕರ್ತರು ಅಷ್ಟೇ ಅಲ್ಲ, ಇಲ್ಲಿ ಬಂದಿರ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ ಅನ್ನದಾತ್ರೆ, ಎಲ್ಲರೂ ರೈತರುಗಳೇ, ಎಲ್ಲರೂ ಕೃಷಿಯ ಆಧಾರಿತವಾದಂತ ಬದುಕನ್ನ ಕಟ್ಕೊಂಡಿರ್ತಕ್ಕಂಥವ್ರೆ. ಹಾಗಾಗಿ ರೈತರಿಗೆ ಕೇವಲ ಈ ಭಾಗದಲ್ಲಿ ಆ ಭಾಗದಲ್ಲಿ ತೊಂದರೆ ಅಂತಕ್ಕಂಥ ಪ್ರಶ್ನೆ ಅಲ್ಲ, ಎಲ್ಲೇ ಸಂಕಷ್ಟ ಒಳಗಾದ್ರೂ ಕೂಡ ರೈತರ ಪಕ್ಷ ಜೊತೆ ನಾವು ನಿಲ್ತೇವೆ ಅಂತಕ್ಕಂಥ ಬದ್ಧತೆಯೊಂದಿಗೆ ಎಲ್ಲರೂ ಬಂದಿದ್ದಾರೆ. ಕೊನೆ ಪ್ರಶ್ನೆ, ಡಿ.ಕೆ. ಶಿವಕುಮಾರ್ ನಿಲ್ಲಿಸ್ತೀನಿ ಅನ್ನೋರ್ಗೂ ಬಿಡಲ್ವಾ? ರೈತರು ಬಿಡೋದಕ್ಕೆ ಸಿದ್ಧ ಇಲ್ಲ, ರೈತರು ಬಿಡೋದಕ್ಕೆ ಸಿದ್ಧ ಇಲ್ಲ. ಅವ್ರದ್ದು ಯಾವುದೇ 2 ಕೋಟಿ 3 ಕೋಟಿ 5 ಕೋಟಿ ಆಫರ್ಗೂ ಕೂಡ ಯಾರು ಬಗ್ತಕ್ಕಂತ ಪ್ರಶ್ನೆ ಇಲ್ಲ. ಇಲ್ಲಿ ಇದು ಬದುಕಿನ ಪ್ರಶ್ನೆ ಅಲ್ಲ, ಇದು ರೈತರ ಅಸ್ತಿತ್ವದ ಪ್ರಶ್ನೆ, ಬದುಕಿನ ಪ್ರಶ್ನೆ. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.